ಎಲ್ರಿಗೂ ನನ್ನ ನಮಸ್ಕಾರಗಳು. ವಿದೋಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ರೀ. ಏನು ಅಂತಂದ್ರೆ ನೆಕ್ಸ್ಟ್ ಡೇಕ್ಕಿಂತ ಹಿಂದಿನ ದಿವಸ ರಾತ್ರಿ ನಾನು ಎಲ್ಲ ಹೆಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನಿಮಗೆಲ್ಲ ಅನಿಸ್ತಿರ್ತದ, ಎಷ್ಟೋ ಜನರು ಮೊದಲು ಕ್ವಶನ್ ಕೇಳ್ತಿದ್ರಿ, ನೀವು ನೆಕ್ಸ್ಟ್ ಡೇ ನಮಗೆಲ್ಲ ಟೈಮ್ ಸ್ವಚ್ಛ ಮಾಡ್ಕೊಳ್ಳೋ ತನಕ ಟೈಮ್ ಹೋಗ್ಬಿಡ್ತದ, ನೀವು 4 ಗಂಟೆಗೆ ಎದ್ದು 6 ಗಂಟೆ ಅನ್ನೋದಕ್ಕೆ ಎಲ್ಲ ಪೂಜಾ ಎಲ್ಲ ವಾಕಿಂಗು ಎಲ್ಲ ಮುಗಿಸಿರ್ತೀರಿ 6-6:30 ಅನ್ನೋದಕ್ಕೆ ಹೆಂಗ ಅಂತೇಳಿ ಹಿಂದಿನ ದಿವಸ ನಾವು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಡೇ ನಮಗೆ ಬಹಳ ಸರಳ ಆಗ್ಬಿಡ್ತದ್ರಿ. ಅದಕ್ಕೆ ಹಿಂದಿನ ದಿವಸದ ನಂದೊಂದು ರುಟೀನ್ ನೋಡಾಕಂತ್ರಿ. ಮತ್ತು ಹಿಂದಿನ ದಿವಸ ಏನದ ಆದಷ್ಟು ಮತ್ತು ಆ್ಯಕ್ಚುಲಿ ಏನಂತಾರೆ, ಭಾಳ ಮಂದಿ ರಾತ್ರಿ ಭಾಂಡಿ ತಿಕ್ಕಬಾರ್ದು ಅಂತಾರೆ. ಅವೆಲ್ಲ ನಾವೇನು ಅಷ್ಟೊಂದು ಇದನ್ನ ಮಾಡಂಗಿಲ್ರಿ. ಯಾಕಂದ್ರೆ ನಮಗೆ ಟೈಮ್ ಸಿಗೋದೇ ರಾತ್ರಿ, ಅದನ್ನೂ 1 ಅವರ್ ಸಿಕ್ಕಿರ್ತದೆ. ಅವಾಗ ಏನದ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಇಲ್ಲಾಂದ್ರೆ ಮಧ್ಯಾಹ್ನ ಮಾಡ್ಕೋಬೇಕ್ರಿ. ಈಗ ಮಳೆಗಾಲದಾಗ ಮಧ್ಯಾಹ್ನ ಸ್ಕೂಲಿಂದ ಬಂದು ಮತ್ತೊಂದಿಷ್ಟು ಇದು ನಮ್ದು ವಿಡಿಯೋ ಅಪ್ಲೋಡ್ ಮಾಡೋದು ಅದು ಇದು ಇದಿಷ್ಟೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಏನರ ಬರೆಯೋದು ಅದು ಇದು ಇತ್ತು ಎಕ್ಸ್ಟ್ರಾ ವರ್ಕ್ ಅಂತಂದ್ರೆ ಈ ಕೆಲಸ ಹಂಗೆ ಉಳಿತಾವ್ರಿ. ಅವಾಗ ಏನದ ರಾತ್ರಿ ನಾನು ಇವು ಭಾಂಡಿ ಎಲ್ಲ ತಿಕ್ಕಿಟ್ಕೋತೀನಿ ರೀ. ಮತ್ತು ಮಧ್ಯಾಹ್ನ ತಿಕ್ಕಿದ್ವಿ ಅಂದ್ರೆ ಸಾಯಂಕಾಲ ಏನು ಭಾಳ ಕೆಲಸ ಇರಂಗಿಲ್ರಿ. ಬರ್ಶಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಅಷ್ಟೇ ಇರ್ತದೆ, ಒಂದು 10 ನಿಮಿಷದ ಕೆಲಸ ಅಷ್ಟೇ ಇರ್ತದೆ. ಮತ್ತು ಭಾಂಡಿ ಅದು ಇದ್ದು ಅಂದ್ರೆ ಮಾತ್ರ ನಾನು ನೆಕ್ಸ್ಟ್ ಡೇ ಮತ್ತೆ, ಯಾಕಂದ್ರೆ ಅಡಿಗೆಗೆಲ್ಲ ಮತ್ತೆ ಭಾಂಡಿ ಬೇಕ್ರಿ, ಮುಂಜಾನೆದ್ದು ಮತ್ತೆ ತಿಕ್ಕೋತ ಕೂಡ್ಬೇಕಾಗ್ತದೆ. ಅದಕ್ಕೆ ಈಗ ರಾತ್ರಿನೇ ಎಲ್ಲ ತಿಕ್ಕಿ ಕ್ಲೀನ್ ಮಾಡಿ ಇಟ್ಬಿಟ್ವಿ ಅಂದ್ರೆ ಮನಸ್ಸಿಗೂ ಒಂದು ನೆಮ್ಮದಿ ರೀ. ಮತ್ತು ಬರ್ಶಿನ ಕಟ್ಟಿನೂ ರಾತ್ರಿ ಒಟ್ಟ ಮುಸ್ರಿ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಕ್ಲೀನ್ ಇಡ್ಬೇಕ್ರಿ. ಬರ್ಶಿನ ಕಟ್ಟಿ ಆಲ್ಮೋಸ್ಟ್ ರಾತ್ರಿ ಅಂತೂ ಕ್ಲೀನ್ ಇಡುತ್ತ ಬರ್ರಿ, ಉಳಿದ ಟೈಮ್ನಾಗ ಹೆಂಗಿಟ್ರು ನಡೀತದ್ರಿ. ಮತ್ತು ಇನ್ನೊಂದ್ರಿ, ನಾ ಈಗೇನು ಬಾಂಡಿ ತಿಕ್ಲಿಗತ್ತೀನಲ್ರಿ, ಸಿಂಕ್ ಒಳಗೆ ತಿಕ್ಕೋದು ಭಾಳ ಕಡಿಮೆ ರೀ. ನಾವು 1-2 ಇದ್ದು ಅಂದ್ರೆ ಅಷ್ಟ ತಿಕ್ಕಿರ್ತೀವಿ. ಉಳಿದು ಇಷ್ಟೆಲ್ಲ ಬಾಂಡಿ ಏನದ ಸಿಂಕ್ ಒಳಗೆ ತಿಕ್ಕಂಗಿಲ್ಲ. ಹಿಂದಿನ ಸೈಡ್ ಹಿತ್ಲೇನದ ಅಲ್ರಿ, ಅಲ್ಲೇ ತಿಕ್ಕಿರ್ತೀನಿ ರೀ. ಈಗೇನದ ಮಳೆ ಅದಲ್ರಿ, ನೀರು ಬೀಳ್ತಿರ್ತದ. ಮತ್ತು ರಾತ್ರಿ ಹೊತ್ನ್ಯಾಗ ಹಿಂದೆ ತಿಕ್ಲಿಕ್ಕೆ ಹೋಗಂಗಿಲ್ಲ ಹೆಚ್ಚಾಗಿ. ಅದಕ್ಕೆ ಹೆಚ್ಚಾಗಿ ನಾ ಮಧ್ಯಾಹ್ನ ತಿಕ್ಕಿರ್ತಿಲ್ರಿ. 3:30-4ಕ್ಕೆ ನಮ್ಮ ಬಾಂಡಿ ಗಿಂಡಿ ಏನದ ಮುಗಿದ್ ಬಿಟ್ಟಿರ್ತಾವ, ಹಿಂಗೆ ಒಮ್ಮೊಮ್ಮೆ ಉಳಿತಾವ್ರಿ. ಅದಕ್ಕೆ ಏನದ ನೀವೆಲ್ಲ ಕೇಳ್ತಿದ್ರಲ್ಲ, ಹಿಂದಿನ ದಿವಸನೇ ನೀವು ಹೆಂಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಅಂತ ಹೇಳಿ ಅದ್ರ ಸಲುವಾಗಿ ಈ ವಿಡಿಯೋನ ಮಾಡಿದಿರಿ. ಬಟ್ಟೆ ಭಾಂಡಿ ಆದಷ್ಟು ಮನಿ ಒಳಗೆ ಮಾಡ್ಕೊಳ್ಳೋದು ಬರ್ರಿ. ಯಾಕಂದ್ರೆ ನಮಗೂ 1 ತಾಸಿನ ಕೆಲಸ ಅಂತ ಬೇಕಲ್ರಿ ಮನಿದು. ಅದಕ್ಕೆ ಮನಿ ಒಳಗೆ ಮಾಡ್ಕೊಳ್ಳೋದು ಅವೇನು ಭಾಳ ಕೆಲಸ ಇರಂಗಿಲ್ರಿ, ಅರ್ಧ ತಾಸು ರೀ. ಭಾಳ ಅಂದ್ರೆ ಎಷ್ಟೇ ಭಾಂಡಿ ಬಿದ್ದಾವಂದ್ರು ಸತ್ಯಕ್ಕೆ ಅರ್ಧ ಗಂಟೆ ಟೈಮ್, 1 ತಾಸು ರೀ. 1 ತಾಸ್ನಾಗ 2 ಕೆಲಸ ಮುಗಿತದ. ಮತ್ತು ನಾವು ಇಡೀ ಮನಿ ಒರೆಸಿದ್ರು ಕೂಡ ಎಲ್ಲಾ ಕೆಲಸನೇ ಮಾಡೇವಿ ಅಂದ್ರು 2 ಅವರ್ಸ್ನಾಗ ಮನಿ ಕೆಲಸ ಮುಗಿದು ಹೋಗ್ಬಿಡ್ತದ್ರಿ. ಆದಷ್ಟು ಈ ಕೆಲಸಗಳನ್ನ ಬಟ್ಟೆ ಭಾಂಡಿ ಇವೆಲ್ಲ ನಮ್ಮವೇ ಆದ್ರಿಂದ ಮನಿ ಒಳಗೆ ಮಾಡ್ಕೊರಿ. ಮತ್ತು ಅದಿಷ್ಟು ಅಮೌಂಟ್ ಸೇವ್ ಆಗ್ತದ. ಮತ್ತು ನಾವು ಆಕ್ಟಿವ್ ಆಗಿರ್ತೀವ್ರಿ. ಬರೀ ಸತತವಾಗಿ ಕೂಡೋದ್ರಿಂದ ಲೇಜಿ ಆಗ್ತೀವಿ. ಮತ್ತು ಮಾಡೋ ಕೆಲಸನ ದಿನಕ್ಕೆ ಕಡಿಮೆನೇ ಹಾಕೋತ ಹೋಗ್ತಾವ್ರಿ. ನಾವು ಕೂತು ಎಷ್ಟು ಕೂಡ್ತೀವಿ ಅಷ್ಟು ಲೇಜಿ ಹಾಕೋತ ಹೋಗ್ತೀವಿ. ದಿನದಿಂದ ದಿನಕ್ಕೆ ಕೆಲಸಗಳ ಕಡಿಮೆ ಮಾಡ್ಕೋತೀವಿ. ಮತ್ತೇನದ ಫೆಸಿಲಿಟೀಸು ಮಾಡ್ಕೋತ ಹೋಗ್ತೀವ್ರಿ. ಅಂದ್ರೆ ಬಟ್ಟೆ ಒಗಿಲಿಕ್ಕೆ ಆಗಂಗಿಲ್ಲಂದು ಮಷಿನ್ ತರೋದು, ಭಾಂಡಿ ಇವ್ರಿಗೆ ಹಚ್ಚೋದು, ಮನಿ ಒರೆಸ್ಲಿಕ್ಕೆ ಹಚ್ಚೋದು, ಉಳಿತೀನ್ರಿ ಕೆಲಸ. ಏನು ಉಳಿಲ್ಲ, ಆಗೋದೇ ಇಲ್ಲ ಅಂದ ಪಕ್ಷನಾಗ ಮಾಡೋದ್ರಿ. ಒಂದು ಏಜ್ ಆಗ್ಯದೋ, ನಮಗೆ ಬಟ್ಟೆ ಭಾಂಡಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಶಕ್ತಿ ಇಲ್ಲ, ಇಂಥವು ಏನ್ರಿ ಸಮಸ್ಯೆಗಳು ಇದ್ದು ಅಂದ್ರೆ ಮಾಡೋದು. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗ್ತಿತ್ತು ಅಂದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ನೀವ ಮಾಡ್ಕೊಳ್ಳೋದು ಬರ್ರಿ. ಇದು ಒಂದು ನನ್ನ ಸೈಡಿನ ಸಜೆಷನ್ ರೀ. ಎಷ್ಟು ಮಂದಿಗೆ ಇಷ್ಟ ಆಗ್ತದೋ ಎಷ್ಟು ಮಂದಿಗೆ ಇಲ್ಲ ಗೊತ್ತಿಲ್ಲ.
ನೋಡ್ರಿ ಎಲ್ಲ ಭಾಂಡಿ ಬರ್ಶನ್ ಕಟ್ಟಿ ಅಷ್ಟು ಕ್ಲೀನ್ ಆಯ್ತು. ಏನೋ ಮನಿ ಕ್ಲೀನ್ ಆದ್ರೆ ಖರೀನಿ ರೀ ಮನಸ್ಸಿಗೆ ಎಷ್ಟು ಏನೋ ಒಂದು ಖುಷಿ ಅನಿಸ್ತದ ಸಾಧನೆ ಮಾಡಿದಷ್ಟು. ಬಟ್ ಏನೋ ಸಾಧನೆ ಮಾಡಿರಂಗಿಲ್ಲ, ಬಟ್ ಮನಿ ಕ್ಲೀನ್ ಇತ್ತಂದ್ರೆ ಏನೋ ಒಂದು ಖುಷಿ. ಇಷ್ಟ ಆಯ್ತ್ರ್ಯಾ? ನಿನ್ನೆ ರಾತ್ರಿ ಇದು ನೋಡಿದ್ರಿ. ಈಗ ಮುಂಜಾನೆಯ ವಿಡಿಯೋ. ಈಗಿನದ ಟೈಮು 5 ಗಂಟೆ ಆಗ್ಯದ್ರಿ. ಮತ್ತ 5 ಗಂಟೆ ಆಗ್ಯದ. ಮಳಿ ಅಂತೂ ಜೋರೇ ಅದರಿ. ಬೆಳಗ್ಗೆ ತನಕ ಮಳಿ ಅದರಿ. ಮಳಿ ನಿಂತೇ ಇಲ್ಲ. ಬರ್ಲಿರಿ, ಮಳಿಗಾಲದಾಗ ಮಳಿ ಬರ್ಬೇಕು ಅಂದ್ರ ಮಳಿ ಆಗೋ ಟೈಮ್ನಾಗ ಮಳಿ ಆದ್ರ ಬೆಳಿ ಬರೋ ಟೈಮ್ನಾಗ ಬೆಳಿ ಬರ್ತದ್ರಿ. ಅದಕ್ಕೆ ಈಗೇನದ ಹೊಸ್ಲಿಕ್ಕಷ್ಟ ರಂಗೋಲಿ ಹಾಕ್ತೀನ್ರಿ. ಮತ್ತ ಮುಂದ 6 ಗಂಟೆ 7 ಗಂಟೆಗೆ ಮಳಿ ನಿಂತೆ ಅಂದ್ರ ಮುಂದೆ ಅಂಗಳದೊಳಗೆ ರಂಗೋಲಿ ಹಾಕ್ತೀನಿ. ಈಗ ಮನಿ ಮುಂದೆ ರಂಗೋಲಿ. ಮತ್ತು ಈಗಿನದ ಮಳೆಗಾಲದೊಳಗೆ ಈಗಂತ 4-5 ದಿವಸ ಆಯ್ತು ಮಳಿ ಕಂಟಿನ್ಯೂಸ್ ಆಗಿ ಮುಂಜಾನೆ ಇದ್ದೇ ಇರ್ತದೆ. ವಾಕಿಂಗ್ ಏನು ಹೋಗಿಲ್ರಿ. ಅದಕ್ಕೆ ಮನಿ ಒಳಗೆ ಒಂದು ½ an hour 40 minutes ಯೋಗ ಮಾಡಿಬಿಡ್ತೀವ್ರಿ. ಈ ಮಳೆಗಾಲದೊಳಗೆ ಮುಂಜಾನೆ ಬೆಚ್ಚಗೆ ಹೊಚ್ಕೊಂಡು ಒಂದು ರಗ್ ಹೊಚ್ಕೊಂಡು ಮಲ್ಕೊಂಡ್ರೆ ಎಷ್ಟು ಆರಾಮ್ ನಿದ್ದೆ ಹತ್ತದಲ್ರಿ. ಹಂಗೇನೆ ಮುಂಜಾನೆ ನಶೀಕ್ಲಿ ಎದ್ದು ಮಳೆಗಾಲದೊಳಗೆ ರೀ ನಶೀಕ್ಲಿ ಎದ್ದು ನಾವೇನ್ರೆ ಕೆಲಸ ಸ್ನಾನ ಪೂಜಾ ಮಾಡಿದ್ರು ಅಷ್ಟ ಖುಷಿ ಆಗ್ತದ ನೋಡ್ರಿ. ಅಂದ್ರ ಎರಡಕ್ಕೂ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡ್ಕೋಬಹುದ್ರಿ ನಾವು. ಮುಂಜಾನೆ ಏನದ ನಶೀಕ್ಲೆ ಮಳಿ ಬಂದಾಗ ಥಂಡಿ ಇರ್ತದ. ಅವಾಗೇನದ ಬೆಚ್ಚಗ ರಗ್ ಹೊಚ್ಕೊಂಡ್ ಮಲ್ಕೊಂಡ್ವಿ ಅಂದ್ರ ಮಸ್ತ್ ನಿದ್ದಿ ಹತ್ತದ್ರಿ. ಅದೊಂದು ಖುಷಿನೇ ಬೇರೆ ಇರ್ತದ. ಆಯ್ತ್ರಿ. ಇನ್ನ ಒಂದು ಅದೇನ್ ನಶೀಕ್ಲೆ ಎದ್ದು ಮಳೆಗಾಲದೊಳಗೆ ರೀ ನಶೀಕ್ಲೆ ಎದ್ದು ಮನಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತ ಥಳಿ ರಂಗೋಲಿ ದೇವ್ರ ಮುಂದೆ ದೀಪ ಸ್ನಾನ ಸ್ತೋತ್ರ ಇವೆಲ್ಲ ಅನ್ರಿ ಅದನ್ನು ಒಂದು ಪಾಸಿಟಿವ್ನೆಸ್ ಬೇರೆ ಇರ್ತದ್ರಿ. ನೀವು ಯಾವ್ದು ಚಾಯ್ಸ್ ಮಾಡ್ಕೋತೀರಿ ನಿಮಗ್ ಬಿಟ್ಟದ್ದು. ನಾನಂತೂ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೇನ್ರಿ. ಈಗ ನೋಡ್ಲಿಕತ್ತೀರಿ. ಮತ್ತ ಮನಿ ಮುಂದೆ ರಂಗೋಲಿ ಅಂತೂ 7 ಗಂಟೆಗೆ ಹಾಕ್ತೀನಿ.
ಈಗ ನೋಡ್ಲಿ ಅತಿಥಿ ಇವತ್ತಿನ ರಂಗೋಲಿ ರೀ, ತುಪ್ಪದ ದೀಪ, ಕುಲದೇವ್ರಿ ಹೆಸರ್ಲೆ ಆರತಿ ಇಷ್ಟ ಆಗ್ಯದ್ರಿ. ಮತ್ತು ಅಂಜನಾದ್ರಿ ಬೆಟ್ಟ ಎಷ್ಟು ಹಾಕಿರಿ ಅಂತಂತೀರಿ, ಮತ್ತು ನನ್ನ ಮಕ್ಕಳು ಹಾಕ್ತಾರ್ರಿ, ನಂದು ಒಂದು. ಹೀಗಾಗಿ 3 ಅಂಜನಾದ್ರಿ ಬೆಟ್ಟ ಹಾಕ್ತಾವ್ರಿ ರಂಗೋಲಿ ಒಳಗೆ. ಅವರಿಬ್ರು ಸ್ನಾನ ಮಾಡಿದ ಕೂಡ ಅಂಜನಾದ್ರಿ ಬೆಟ್ಟ ಹಾಕಿ ಸ್ತೋತ್ರ ಅಂದಿರ್ತಾರ್ರಿ. ಅದಕ್ಕೇನದ ನಂದು ಒಂದು ಹಾಕಿರ್ತೀನಿ ರೀ. 3 ಅಂಜನಾದ್ರಿ ಬೆಟ್ಟ, ಹನುಮಪ್ಪನ ಆಶೀರ್ವಾದ ಸದಾ ಇರ್ತದ. ಇವತ್ತಿನ ಸ್ಪೆಷಲ್ ಅಂತ ಅನ್ಲಿಗತ್ತೀರೇನ್ರಿ? ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಇಡ್ಲಿ ಸಾಂಬಾರ್ ಚಟ್ನಿ. ಈಗೇನದ ಟಿಫನ್ ಏನದ ಚಟ್ನಿ ಇಡ್ಲಿ ತಿನ್ನೋದು, ಸ್ಕೂಲಿಗೆ ಏನದ ಸಾಂಬಾರ ಇಡ್ಲಿ ಹೊಯ್ಯೋದ್ರಿ. ಇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಸಾಂಬಾರ್ಕ ಟೊಮೆಟೊ ಹಣ್ಣು, 1 ಸೂಡು ಮೆಂತೆ, ಸ್ವಲ್ಪ ಕೊತ್ತಂಬರಿ, ಹಂಗೆ 1-2 ಸೌತೆಕಾಯಿ, 1-2 ಹಸಿಮೆಣಸಿನ್ಕಾಯಿ. ಮತ್ತೆ ರವಾನು ಇಡ್ಲಿ ಹಿಟ್ಟನ್ನು ರೆಡಿ ಅದರಿ ತುಂಬಿತ್ರಿ ಇದು. ಹಿಂಗಾಗಿ ನಾ ಏನ್ ಮಾಡಿದ್ರಿ, ಒಂದು ಸಣ್ಣ ಇನ್ನೊಂದು ಬೋಗಣಿಗೆ ತೆಗ್ದೇನ್ರಿ ಸ್ವಲ್ಪ. ನಮ್ಮ ಮನ್ಯಾಗ ಇಡ್ಲಿ ದೋಸೆ ಮಾಡಿದ್ವಿ ಅಂತಂದ್ರಿ ಇಡೀ ದಿವಸ ರೀ ಇದು, ಮತ್ತೇನ್ ಮಾಡ್ಲಿಕ್ಕೆ ಹೋಗಿಲ್ರಿ. ಅವತ್ತಿನ ದಿವಸ ಅಡಿಗೆಗೆ ಏನದ ಆರಾಮ್ ನೋಡ್ರಿ. ಕೊಂಚೂರು ಎಣ್ಣೆ ಹಚ್ಕೊಂಡ್ ಬಿಡ್ತೀನಿ, ಆಮೇಲೆ ಸಾಂಬಾರ್ ರೆಡಿ ಮಾಡೋಣಂತ್ರಿ. ಇದು ಇಡ್ಲಿ ಮೆಜರ್ಮೆಂಟ್ ಏನು ಹಾಕ್ಲಿಕ್ಕೆ ಹೋಗ್ಲಿಲ್ರಿ ನಾನು. ಆದ್ರೂ ಒಬ್ಬೊಬ್ರು ಕೇಳ್ತಿರ್ತೀರಿ ಇಡ್ಲಿ ಭಾರಿ ಸೂಪರ್ ಆಗ್ಯಾವ, ಹೆಂಗ ಏನು ಹಾಕಿರಿ ಅಂತ ಹೇಳಿ ಹೇಳ್ತೀನಿ. ಒಂದು ಅರ್ಧ ವಾಟಕ ಹೆಸರುಬೇಳೆ, ಅರ್ಧ ವಾಟಕ ಉದ್ದಿನ ಬೇಳೆ, ಒಂದು 4 ವಾಟಕ ಇಡ್ಲಿ ರವೆ ಹಾಕಿನ್ರಿ, ಮತ್ತು 1 ವಾಟಕ ಚುನ್ಮುರಿ ಇಷ್ಟು ಹಾಕಿದ್ರಿ. ನಮ್ಮ ನೀರು ನೋಡ್ರಿ ಚಟ್ನಿಗೆ ಕೊಬ್ಬರಿ ಹೆರಿದು ಕೊಡ್ಲಿಕತ್ತಾರ್ರಿ. ಯಾಕಂದ್ರೆ ಭಾಳ ಫಾಸ್ಟ್ ಹೆರಿತಾರ್ರಿ ಅವರು, ಹಿಂಗಾಗಿ ಅವ್ರಿಗೆ ಹೆರಿದು ಕೊಡು ಅಂತ ಕೊಟ್ಟಿರ್ತೀನಿ ರೀ. ಮತ್ತು ಚಟ್ನಿದ ಅವರ ಹೆರಿದು ಕೊಡ್ತಾರ. ಈಗೇನದ ಇಡ್ಲಿಗೆ ಇಡ್ತೀನಿ ರೀ. ಖರೆ ಹೆಸರು ಬೇಳೆ ಹಾಕಿದ್ದು ಇಡ್ಲಿನೇ ಆಗ್ತಾವ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಭಾಳ ಮಸ್ತ್ ಆಗ್ತಾವ್ರಿ. ಹೊಟ್ಟಿ ವಜ್ಜಿ ಅನ್ಸಂಗಿಲ್ಲ. ಆ್ಯಕ್ಚುಲಿ ಇಡ್ಲಿ ರೀ ತಿನ್ನೋ ಹೊತ್ನಾಗ ಭಾಳ ಟೇಸ್ಟ್ ಹತ್ತಾವ, ತಿಂದ್ಮೇಲೆ ಹೊಟ್ಟಿ ವಜ್ಜಿ ಅನಿಸ್ತಿರ್ತದ. ಆದ್ರೆ ಈ ಹೆಸರು ಬೇಳೆ ಚುನ್ಮುರಿ ಹಾಕಿ ಏನು ಮಾಡಿರ್ತೀವಿ ನೋಡ್ರಿ ನಾವು, ಹೊಟ್ಟಿ ವಜ್ಜಿ ಅನ್ಸಂಗಿಲ್ರಿ. ನೀವು ನೋಡ್ರಿ ಮಾಡಿ, ಇವತ್ತಿನ ಮಾತ್ರ ಮಸ್ತ್ ಆಗ್ಯಾವ್ರಿ. ನಾ ಹೇಳಿದ ಮೆಜರ್ಮೆಂಟ್ ಫಾಲೋ ಮಾಡಿ ನೋಡ್ರಿ. ಮತ್ತು ಮೆಜರ್ಮೆಂಟ್ ಎಷ್ಟು ಹಾಕಿರಿ ಅಂತ ಕೇಳ್ಬಿಡ್ತೀರಿ ಒಬ್ಬೊಬ್ರು. ಯಾಕಂದ್ರೆ ವಿಡಿಯೋ ನನಗೆ ಅನಿಸ್ತದ ಸರಿಯಾಗಿ ನೋಡಂಗಿಲ್ಲೋ ಮತ್ತು ಕೇಳಂಗಿಲ್ಲೇನೋ ಅಂತ ಹಿಂಗೂ ಅನಿಸ್ತದ. ಪ್ಲೀಸ್ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನೊಂದ್ಸರಿ ಕೇಳುತ್ತ ಬರ್ರಿ. ನಾ ಹೇಳಿರ್ತೀನಿ ರೀ ಮೆಜರ್ಮೆಂಟ್ ಯಾವ್ದಾ ಆತು, ಒಂದು 10 ಸರಿ ಆದ್ರೂ ನಾ ಹೇಳೇ ಬಿಟ್ಟಿರ್ತೀನಿ. ಒಂದೇ ಸರಿಕೆ ಯಾವುದು ಬಿಡಂಗಿಲ್ರಿ. ನೆಕ್ಸ್ಟ್ ಟೈಮ್ ಅದನ್ನ ಮಾಡಿದಾಗಾದ್ರೂ ಇದನ್ನ ಹೆಂಗ್ ಮಾಡೀನಿ ಅಂತ ಹೇಳಿರ್ತೀನಿ. ಅರ್ಧ ವಾಟಕ ಹೆಸರು ಬೇಳೆ, ಅರ್ಧ ವಾಟಕ ಉದ್ದಿನ ಬೇಳೆ, 4 ಗ್ಲಾಸು ಇಡ್ಲಿ ರವ, ಮತ್ತು 1 ಗ್ಲಾಸು ಚುನ್ಮುರಿ ಇಷ್ಟು ಹಾಕಿನ್ರಿ. ಭಾಳ ಮಸ್ತ್ ಆಗ್ಯಾವ. ಅದಕ್ಕೆ ತಿಂದು ನೋಡಿ ನಾನು ವಿಡಿಯೋವನ್ನ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ. ನೀವು ಮಾಡಿ ನೋಡ್ರಿ. ಆಮೇಲೆ ನಿಮ್ಮಲ್ಲಿ ಏನಾದರೂ ಟ್ರಿಕ್ ಇದ್ರೆ ಅದನ್ನು ನನಗೊಂಚೂರು ಶೇರ್ ಮಾಡ್ರಿ.
ಸಾಂಬಾರ್ನು ಬಹಳ ಮಸ್ತ್ ಆಗ್ಯದ್ರಿ. ನೋಡಿದ್ರಲ್ಲ, ನಾ ಸಾಂಬಾರ್ ಒಳಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿಲ್ಲ. ನೀವು ಬೇಕಂದ್ರ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡ್ಕೊರಿ. ಅವು ಏನೂ ಹಾಕಿಲ್ರಿ. ನಾನು ಸಾಂಬಾರ್ ಒಳಗೇನದ ಒಂದು ಮೆಂತೆ ಸೂಡು, ಸ್ವಲ್ಪ ಕೋತಂಬರಿ, ಒಂದೆರಡು ಹಸಿ ಮೆಣಸಿನಕಾಯಿ, ಸೌತಿಕಾಯಿ ಇವೇನಿತ್ತು ಇಷ್ಟು ಹಾಕಿ, ತೊಗರಿ ಬೇಳ್ರಿ ನಾ ಹಾಕಿದ್ದು. ತೊಗರಿ ಬೇಳಿ ಇವತ್ತೇನದ ಸಾಂಬಾರ್ ಪೌಡ್ರ್ ಹಾಕೇನ್ರಿ. ಮೊನ್ನೆ ಇದ್ರದ್ದು ನಾನು ಮಾಡೋದು ಹೆಂಗಂತೇಳಿ ಒಂದು ವಿಡಿಯೋನು ಅಪ್ಲೋಡ್ ಮಾಡೀನಿ, ಸಾಂಬಾರ್ ಪೌಡ್ರ್ ಮಾಡೋದು. ಸಾಂಬಾರನ್ನು ಅಷ್ಟ ಟೇಸ್ಟ್ ಆಗಿತ್ತು. ಯಾಕಂದ್ರೆ ಇದ್ರೊಳಗೆ ಒಂಚೂರು ಕೊಬ್ಬರಿ ಹಾಕಿದ್ದೆ. ಕೊಬ್ಬರಿ ಹಾಕಿದ್ರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದ್ರಿ. ಯಾಕಂದ್ರೆ ಕೊಬ್ಬರಿ ಕುದ್ದು ಎಣ್ಣೆ ಬಿಡ್ತದಲ್ರಿ, ಹಿಂಗಾಗಿ ಅದರದ್ದು ಟೇಸ್ಟ್ ಬೇರೆ ಆಗ್ತದೆ. ಮತ್ತು ಮೆಂತೆ ಸೂಡು ಅದರದ್ದು ಫುಲ್ಲ ಡಿಫ್ರೆಂಟ್ ಟೇಸ್ಟ್ ರೀ. ಯಾವುದೇ ಸಾಂಬಾರ್ ಮಾಡಲಿ, ಹುಳಿ ಮಾಡಲಿ, ಒಂದು ಮೆಂತೆ ಸೂಡು ಹಾಕಿಬಿಡುತ್ತೆ ಬರ್ರಿ, ಟೇಸ್ಟ್ ಡಿಫ್ರೆಂಟ್ ಆಗೇ ಆಗ್ಬಿಡ್ತದ್ರಿ. ಕೊಬ್ಬರಿ ಚಟ್ನಿ ಅಂತೂ ನಿಮ್ಗೆ ಗುರ್ತದ. ನಾನು ಅದ್ರೊಳಗೆ ಏನೂ ಹಾಕಂಗಿಲ್ರಿ. ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಒಂಚೂರು ಅಲ್ಲ, ಉಪ್ಪು, ಜೀರಿಗೆ ಇಷ್ಟ ರೀ. ಮತ್ತು ಅದು ಕೊಬ್ಬರಿ ಚಟ್ನಿಗೆ ಇವತ್ತು ಒಗ್ಗರಣೆ ಮಾಡೀನಿ. ಆ ಒಗ್ಗರಣೆ ಒಳಗೆ ಎಳ್ಳು ಹಾಕಿ ಮಾಡೀನಿ. ಎಳ್ಳು ಹಾಕಿದ್ದು, ಎಳ್ಳು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದು ಒಗ್ಗರಣೆ ಟೇಸ್ಟು ಫುಲ್ ಡಿಫ್ರೆಂಟ್ ಆಗಿ ಆಗ್ತದೆ. ಅದಕ್ಕೆ ಎಳ್ಳು ಹಾಕಿ ಮಾಡಿದ್ದದ್ರಿ. ಎಳ್ಳು ಅಂದ್ರೆ ಏನ್ರಿ, ಸ್ವಲ್ಪ ಒಂದೆರಡು ಸ್ಪೂನು ಒಳ್ಳೆ ಎಣ್ಣೆ, ಜೀರಿಗೆ, ಸಾಸಿವೆ, ಇಂಗು ಮತ್ತು ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಎಳ್ಳು ಇಷ್ಟ ರೀ. ಒಗ್ಗರಣೆ ಅರಿಶಿನ ಪುಡಿ ಹಾಕೋಂಗಿಲ್ರಿ. ನೋಡ್ರಿ, ಮಸ್ತ್ ಮಲ್ಲಿಗೆ ಇಡ್ಲಿ ಬಹಳ ಮಸ್ತ್ ಆಗ್ತಾವ್ರಿ. ಇಡ್ಲಿ ನೋಡಿದ್ರೆ ಗೊತ್ತಾಗ್ಲಿರ್ತದ ಎಷ್ಟು ಫ್ಲಫಿ ಆಗ್ಯಾವಂತ ಹೇಳಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದು ಮರೆಯಂಗಿಲ್ಲಲ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.